ಸರ್ ಹೇಗಿದ್ರೆ ಮೊನ್ನೆ ನೋಡಿ ಮಳೆ ತುಂಬ ಬರ್ತಾ ಇದೆ. ಮೊನ್ನೆನೂ ಮಳೆ ಬರ್ತಾ ಇತ್ತು. ನಾವು ಮೊನ್ನೆ ಕೂಡ ನಮ್ಮ ಏನೋ ಆರಾಮಾಗಿ ತಗೊಳ್ಳಿ ಅಂತ ಹೇಳಿದ್ದೆ. ಯಾಕೆ ಹೇಳಿದೆ ಅಂದರೆ ನೀವು ನೋಡ್ಬೋದು ಎಮ್ ಜಿ ರೋಡಲ್ಲಿ ಓಡ್ ಬಂದು ಡೋರ್ ಹೊಡೆದು ಕರೆಕ್ಟಾಗಿ ಗಾಡಿ ವೀಲ್ ಹತ್ರ ತಲೆ ಬಿತ್ತು. ಯಾರಿಗೆ? ಪವರ್ ಟಿ ವಿ ಅವ್ರಿಗೆ. ಇದನ್ನು ನೋಡಿರ್ತೀವಿ. ನಾವು ನೋಡಿದಾಗ ಬುಧವಾರ ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ತುಂಬ ಹತ್ತಿರದವರು ಅವ್ರಲ್ಲಿ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ವಿಷಯಕೊಂಡು ವಾಪಸ್ ಹೊರಟುಬಿಟ್ಟೆ. ಬೇಡ, ಯಾಕಂದರೆ ತಿರ್ಗ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸು ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ ಹೋಗಿದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಗ್ತದೆ. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನಾನು ಜೊತೆಯಲ್ಲಿರೋನು. ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು. ತುಂಬ ಆತ್ಮೀಯತೆಯಿಂದ ದರ್ಶನ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಾನು ಬಂದು ಗೊತ್ತು. ಸರ್, ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿ ಹೇಳಿದ್ರು. ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟ್ರ್ ಗಿಫ್ಟ್ ವ್ಯವಸ್ಥೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ. ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿ. ಏನು ಸರ್, ಕಳೆದ ಬಾರಿ ಈ ಒಂದು ಇನ್ಸಿಡೆಂಟ್ ಆಗಿ ಮುಂಚೆ ಯಾವಾಗ ಭೇಟಿ ಮಾಡಿದ್ರಿ, ಏನು ಮಾತಾಡ್ತೀವಿ? ಅದೆಲ್ಲ ಯಾಕೆ ಈಗ ಅವ್ರು ಒಳಗಿದ್ದಾರೆ. ಅವರು ಸ್ವಲ್ಪ ಕೂಲಾಗಿ ಎಲ್ಲನೂ ಕಾನೂನಲ್ಲಿ ಏನೇನಿದೆ ವ್ಯವಸ್ಥೆಗಳು ನೋಡ್ಕೊಂಡು ರೆಡಿ ಮಾಡಿ. ಅಭಿಮಾನಿಗಳು ಸಮಾಧಾನವಾಗಿರಬೇಕು. ಅವರು ಎಷ್ಟು ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ದರೆ ದರ್ಶನ್ ಅವರು ಕೂಡ ಒಳಗೆ ಸ್ವಲ್ಪ ಕೂಲಾಗಿರ್ತಾರೆ. ಇಲ್ಲಾಂದರೆ ಎಲ್ರಿಗೂ ಟೆನ್ಷನ್ ಆಗೋದು ಬೇಡ. ಅಭಿಮಾನಿಗಳು ಆರಾಮಾಗಿರಿ. ದರ್ಶನ್ ಅವರು ಆರಾಮಾಗಿದ್ದಾರೆ. ಇಂಡಸ್ಟ್ರಿ ಬಗ್ಗೆ ಯಾರು ಮಾತಾಡ್ತಾರೆ? ಇಂಡಸ್ಟ್ರಿ ಬಗ್ಗೆ ಈಗಿಲ್ಲ. ನಮ್ಮದು ಇದೆಲ್ಲ ಇದೆ, OTT ಆರಂಭ ಎಲ್ಲ ಇದೆ. ಅದು ಚೀಫ್ ಮಿನಿಸ್ಟರ್ ತನಕ ಹೋಗಿದೆ. ಈ ಆಗಸ್ಟ್ 15 ಒಳಗೆ ಏನಾದರೂ ಒಂದು ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ನನ್ನ ಆಸೆ. ಎಲ್ರಿಗೂ ಅಷ್ಟೇ. ಯಾಕೆಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಸ್ವಲ್ಪ ಏನು ಪೊಸಿಷನ್ ಎಲ್ರಿಗೂ ಗೊತ್ತಿದೆ. ಆದಷ್ಟು ಬೇಗ ಒಂದು OTT ನಾವು ಶುರು ಮಾಡ್ತೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.